ಇವರು ಇವು ಇಲ್ಲಿಯವನೇ ಇವು ಆ್ಯಕ್ಚುಲಿ ಶಿವಮೊಗ್ಗ ಇಲ್ಲಿ ಕುಮಾರ್ನಲ್ಲಿ. ಫಸ್ಟು ನಾವು ಫಾಲೋ ಮಾಡೋದು ಟ್ರೆಡಿಷನ್. ನಮಗೆ ಹೀಗೆ ಮಾತಾಡಬೇಕು ಅಂತ ಹೇಳ್ಕೊಡೋದು ನಮ್ಮಲ್ಲಿ. ಮನೇಲಿ ಹೇಳ್ತಾರೆ ನೀವು ಹೀಗೆ ಮಾತಾಡಬೇಕು. ನಿಮಗೆ ಈಗ ವೆರಿ ಸಿಂಪಲ್. ಈಗ ತಬಲಾ ಬೇರೆ ಅಲ್ಲ, ವೋಕಲ್ ಬೇರೆ ಅಲ್ಲ, ಬೇರೆ ಇನ್ಸ್ಟ್ರೂಮೆಂಟ್ ಬೇರೆ ಅಲ್ಲ, ಮ್ಯೂಸಿಕ್ ಬೇರೆ ಅಲ್ಲ. ಹೇಗೋ ಹಾಗೇನೆ ನಮ್ಮ ಬದುಕು ಸಂಗೀತ ಬೇರೆ ಅಲ್ಲ, ಎಲ್ಲ ಒಂದೇ. ಎಷ್ಟು ಹಾಸು ಉಕ್ಕಾಗಿದೆ ಒಂದಕ್ಕೊಂದಕ್ಕೆ ಪರಸ್ಪರ ಅಂದರೆ, ನಾವೊಂದು ಸಣ್ಣ ಎಕ್ಸಾಂಪಲ್. ಈಗ ನಿಮಗೆ ಒಂದು 10 ರೂಪಾಯಿ ಬೇಕಾಗಿದೆ, ಆಯ್ತಾ? 10 ರೂಪಾಯಿ ಬೇಕು, ವಿಷಯ ಅಷ್ಟೇ. ಸಾಹಿತ್ಯ ಇರುವುದು 10 ರೂಪಾಯಿ ಬೇಕು, ನನಗೆ 10 ರೂಪಾಯಿ ಬೇಕು. ನೀವು ತಾಯಿ ಹತ್ರ ಹೇಗೆ ಕೇಳ್ತೀರಾ, ತಂದೆ ಹತ್ರ ಹೇಗೆ ಕೇಳ್ತೀರಾ? ತಾಯಿ ಹತ್ರ ಕೀಳದ ದಾಟಿಲೆ, ಕೀಳದ ಲಯದಲ್ಲೇ ತಂದೆ ಹತ್ರ ಕೇಳ್ತೀರಾ? ಮೊದಲದು ಹೇಳಿ, ಕೇಳ್ತೀರಾ? ಏನು ಚೇಂಜ್ ಆಗ್ತದೆ ಅಲ್ಲಿ? ಬೇಸಿಕ್ ಸಾಹಿತ್ಯ ನನಗೆ 10 ರೂಪಾಯಿ ಬೇಕು, ಬೇಸಿಕ್ ಸಾಹಿತ್ಯ ಕಾಮನ್. ಚೇಂಜ್ ಆಗೋದು ಯಾವುದು ಅಲ್ಲಿ? ತಾಯಿ ಹತ್ರ ಕೇಳುವಾಗ ಮತ್ತು ತಂದೆ ಹತ್ರ ಕೇಳುವಾಗ ಚೇಂಜ್ ಆಗೋದು ಯಾವುದು? ಒಂದು ಧ್ವನಿಯ ದಾಟಿ, ಧ್ವನಿಯ ದಾಟಿ, ಆ ದಾಟಿಗೆ ಅಪ್ಲೈ ಆಗುವ ಲಯ, ಎರಡೇ ಅದು ಚೇಂಜ್ ಆಗುತ್ತೆ. ಸ್ಪೀಡಲ್ಲಿ
ಎಷ್ಟು ಅದು ಹಾಸು ಹೊಕ್ಕಾಗಿದೆ ಅಂದರೆ, ಈ ಭೂಮಿ ಮೇಲೆ ಹುಟ್ಟದ ಪ್ರತಿಯೊಬ್ಬನು ಬೇಸಿಕಲಿ ಮ್ಯೂಸಿಷಿಯನ್ನೇ. ಇದು ಎರಡೇ ತತ್ವ ಇವತ್ತು ಆಳ್ತಾ ಇರೋದು, ಇದು ಎರಡೇ ತತ್ವ. ನೀವು ಯಾರ ಹತ್ರಾರು ದೊಡ್ಡವ್ರ ಹತ್ರ ಧ್ವನಿ ಎತ್ತರಿಸಿ ಮಾತಾಡಿದ್ರೆ ಅಪ್ಪ ಅಮ್ಮ ಬೈತಾರ ಇಲ್ಲ, ಯಾರ ಹತ್ರ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ವಿಷಯ ಏನು? ಮಂದ್ರ ಸಪ್ತಕ, ಮಧ್ಯ ಸಪ್ತಕ, ತಾರ ಸಪ್ತಕ ಗೊತ್ತಿದೆಯಾ? 3 ಸಪ್ತಕ ಇದೆ ಅಲ್ಲಿ. ಸೊ ಮಂದ್ರ ಸಪ್ತಕದಲ್ಲಿ ಎಲ್ಲಿ ಮಾತಾಡಬೇಕು ಅದು ಮಾತಾಡ್ತೀರಿ ನೀವು, ನಿಮ್ಗೆ ಗೊತ್ತಿದೆ. ಮಧ್ಯ ಸಪ್ತಕದಲ್ಲಿ ಎಲ್ಲಿ ಮಾತಾಡಬೇಕು, ತಾರ ಸಪ್ತಕದಲ್ಲಿ ಎಲ್ಲಿ ಮಾತಾಡಬೇಕು. ಮಂದ್ರ ಸಪ್ತಕಕ್ಕೆ ವಿಲಂಬಿತ ಲಯವೋ, ಮಧ್ಯ ಲಯವೋ, ಧೃತ ಲಯವೋ ಹಾಕ್ತೀರಿ. ಮಧ್ಯ ಸಪ್ತಕಕ್ಕೆ ಮತ್ತೆ ಇದು 3 ಲಯ ಅಪ್ಲೈ ಮಾಡ್ತೀರಿ. ತಾರ ಸಪ್ತಕಕ್ಕೆ ಇದು 3 ಲಯ ಅಪ್ಲೈ ಮಾಡ್ತೀರಿ. ಮಾತನಾಡುವಾಗ ಕಮ್ಯುನಿಕೇಶನ್ ಸ್ಕಿಲ್ ಬರುವುದೇ ಇದು 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 2 ವಿಷಯದಿಂದ, ಧ್ವನಿ ಮತ್ತು ಲಯ, ನಾಲೆಜ್. ಆಮೇಲೆ ಬೇಸಿಕ್ ಇದು 2. ಅಪ್ಪ ಅಮ್ಮನ ಹತ್ರ ಕೇಳಿದಂಗೆ ನಿಮ್ಮ ಫ್ರೆಂಡ್ ಹತ್ರ ಕೇಳ್ತೀರ, 10 ರೂಪಾಯಿ ಬೇಕು ನನಗೆ ಇವತ್ತು, ಇಲ್ಲ, ಏನು ಚೇಂಜ್ ಆಗ್ತದೆ? ಮತ್ತಾಗೇನು ದಾಟಿ ಲಯ. ಇದನ್ನೇ ಬಿಟ್ಟು ಈಗ ಸರ್ ಹತ್ರ ಕೇಳಬೇಕು, 10 ರೂಪಾಯಿ ಎಮರ್ಜೆನ್ಸಿ ಇದೆ, ಈಗ ಒಂದು 10 ರೂಪಾಯಿ ನೀವು ಕೇಳಬೇಕು, ಸರ್ ಹತ್ರ ಕೇಳ್ತೀರಿ. ಈ 3 ಜನರ ಹತ್ರ ಕೇಳಿದಾಗ ಕೇಳಲಿಕ್ಕೆ ಸಾಧ್ಯ ಇದೆಯಾ ಸರ್ ಹತ್ರ? ಮತ್ತೆ ಏನು ಬದಲಾವಣೆ ಆಗ್ತದೆ? ಭಾವನೆ, ನಮ್ಮ ಭಾವನೆ, ಅದರೊಟ್ಟಿಗೆ ನಮ್ಮ ದಾಟಿ, ಧ್ವನಿಯ ದಾಟಿ ಅದಕ್ಕೆ ಅಪ್ಲೈ ಮಾಡುವ ಲಯ ಬದಲಾಗುವುದು, ಇದಿಷ್ಟೇ ವಿಷಯ. ಸೊ ಬೇಸಿಕ್ ಎಲ್ಲರೂ ಮ್ಯೂಸಿಕ್ನ ಮೂಲ ತತ್ವವೇ ಇರುವುದು ಇದು, ದಾಟಿ, ಧ್ವನಿ ಮತ್ತು ಲಯ. ಈ ಮೂಲ ತತ್ವವನ್ನು ಅರ್ಥ ಮಾಡ್ಕೊಂಡ್ರೆ ನಾವು, ನೀವು ಯಾವ ಇನ್ಸ್ಟ್ರೂಮೆಂಟ್ ವೋಕಲ್ಲ ಅದರನ್ನು ಪಳಗೋದು ಬೇರೆ, ಆರಿಸ್ಕೊಳ್ಳೋದು ಬೇರೆ, ಅದರನ್ನು ಅರ್ಥೈಸ್ಕೊಳ್ಳಿಕ್ಕಾಗುತ್ತೆ. ಇಲ್ಲಾಂದ್ರೆ ಅರ್ಥ ಆಗುದಿಲ್ಲ ಯಾವುದು. ಲಡಂತ್ ಪಡಂತ್ ನಮ್ಮಲ್ಲಿ ಇದೆ. ಪಡಂತ್ ಅಂದ್ರೇನು ಹೇಳು? ಲಡಂತ್ ಅಂದ್ರೆ ನುಡಿಸುವುದು, ಹೇಳುವುದು, ನುಡಿಸುವುದು. ಪಡಂತ್ ಹೇಳುವುದು, ನುಡಿಸುವುದು. ಹೌದಾ? ಈ ಉದಾಹರಣೆಗೆ ಸಿಂಪಲ್ ಆಗಿ ನಮ್ಮ ಶಾಸ್ತ್ರೋಕ್ತ ಧಾದಿಂದ ನಾವು ಹೇಳುವುದು, ಬರೆಯುವುದು ಹೆಂಗೆ ಬರೀತೀರಿ ನೀವು? ಧಾ ಬರೀತೀರ, ದಾಳ್ ಬರೀತೀರ, ಧಾಳ್ ಬರೀತೀರ. ಬರೆಯೋದು ಹೇಗೆ ಬರೀತೀರ? ಧಾ. ಧಾ ಬಾಲ ಇದೆ, DHA ಅಲ್ವಾ? ಧಾ. ಹೌದಲ್ಲ? ಶಾಸ್ತ್ರ ಧೃತ್ ತೀಂತಾಳದಲ್ಲಿ ಧಾದಿಂದ ಬರೀರಿ ಅಂತ ಹೇಳ್ತೇನೆ, ಟೀಕಾ ಬರೀರಿ ಅಂತ ಹೇಳ್ತೇನೆ. ಅವಾಗ ಹೆಂಗೆ ಬರೀತೀರಿ ನೀವು? ಶಾಸ್ತ್ರ ಮತ್ತೆ ಫಾಲೋ ಮಾಡ್ತೀರಿ ಅದನ್ನೇ ಅಲ್ವಾ? ಎಲ್ಲ ಒಂದೇ. ನೀವು ಮಾತ್ರೆಗಳ ಹಾಗೆ ಹಾಕಿದ್ರೆ ಹಾಗೆ ಮತ್ತೆ ಧಾ ಬಾಲ ಕೊಟ್ಟು ಬರುತ್ತೆ, ಬಾರಿಸಿ ಅಂತ ಹೇಳ್ತೇನೆ. ಈಗ ಲಡಂತ್ ಅದನ್ನೇ ಬಾರಿಸಿ ಆಗಿದ್ರೆ ಬಾಲ ಕೊಟ್ಟೆ ಬಾರಿಸ್ಲಿಕ್ಕೆ ಸಾಧ್ಯ ಇದೆಯಾ? ವೃತ್ತ ನೋಡಿ, ಸಾಧ್ಯ ಇದೆಯಾ? ಎಲ್ಲಿವರೆಗೆ ಬಾಲ ಕೊಡ್ಲಿಕ್ಕೆ ಸಾಧ್ಯ ಇದೆ ನಿಮಗೆ? ಲಯದ ತೀವ್ರತೆ ಜಾಸ್ತಿ ಆದಾಗೆ ಬಾಲ ಎಲ್ಲಿವರೆಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಲ್ಲಿವರೆಗೆ. ಅದು ಇಂಡಿವಿಜುವಲ್. ನಾವೊಂದು ಹಂತದವರೆಗೆ, ಉದಾಹರಣೆ 80 ಸ್ಪೀಡು, 90 ಸ್ಪೀಡು, 100 ಸ್ಪೀಡು ನಾ ಕೊಡಬಲ್ಲೆ. ನಮಸ್ತೆ ರುಗ, ಇಂಡಿವಿಜುವಲ್ ಸ್ಪೀಡ್. ಅದು ಬಾಲ ಎಲ್ಲಿ ತನಕ ನಾವು ಕೊಡ್ಬೋದು ಅದು ಅವರವ್ರ ಇಂಡಿವಿಜುವಲ್. ಬಟ್ ಫೈನಲಿ ನಾವು ಬಾಲ ತೆಗೆದು ಮಾತ್ರ ಧೃತಿಗೆ, ಅತಿ ಧೃತಿಗೆ ಹೋಗ್ಲಿಕ್ಕೆ ಆಗ್ತದೆ. ಬಾಲ ಇದ್ರೆ ಆಗುದಿಲ್ಲ. ಇದಕ್ಕೆ ಲಡಂತ್ ಪಡಂತ ಹೇಳೋದು. ನೀವು ಪಡಂತ್ ಮಾಡುವಾಗ ಎಚ್ಚರಿಕೆ ಇರಬೇಕು. ಒಂದು ಹದ ಬಾಲ ಎಲ್ಲಿವರೆಗೆ ನಡೀತದೆ, ಗ್ರಾಮೆಟಿಕಲಿ ತಪ್ಪು, ಬರೆಯುವ ವಿಷಯದಲ್ಲಿ ಅದು ತಪ್ಪು. ಬಾಲ ಇಲ್ಲದೆ ಹೋದ್ರೆ ದಾದಿಂದ ಎಕ್ಸಾಮಿಗೆ ಬರೆದ್ರೆ ಫೇಲ್ ಹೋಗ್ಬಿಡ್ತಾರೆ ಅಥವಾ ತಪ್ಪಾಗ್ಬಿಡ್ತಾರೆ. ಅದು ಯಾಕಂದ್ರೆ ಅವ್ರಿಗೆ ಎಲ್ಲರಿಗೂ ಆ ಪ್ರಾಕ್ಟಿಕಲ್ ಇದು ಅನುಭವ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬರೆಯುವಾಗ ಬಾಲ ಕೊಟ್ಟಿರೋ ನೀವು ಆ ಇಂಪ್ರೆಷನ್ ಅಲ್ಲಿ ಬಾಲ ಇದೆ ಎನ್ನುವ ಇಂಪ್ರೆಷನ್ ಅಲ್ಲಿ ಧೃತಿಗೆ ಹೋದ್ರೆ ನಿಮ್ಮ ಹತ್ರ ಧೃತಿ ಹೋಗ್ಲಿಕ್ಕೆ ಆಗುದಿಲ್ಲ. ತರನಕ್ಕೆ ಸಾಥ್ ಮಾಡೋದಾಗಲಿ, ಇನ್ಸ್ಟ್ರೂಮೆಂಟಲ್ಲಿ ಸಾಥ್ ಮಾಡುವಾಗಲಿ ಆ ಲಯದಲ್ಲಿ ನುಡಿಸ್ಲಿಕ್ಕೆ ಆಗುದಿಲ್ಲ. ಸೊ ನೀವು ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಪಡ ಅಂತ ಅದು ಅಲ್ಲೇ ಹೋಗ್ಬೇಕು.
ಪಡಂತ ಏನು ಅದಿಂದಿಂದ ಇಲ್ಲಿ ಬಹಳ ನಾ ಕೊಟ್ರೆ ದದಿದ್ದ ಸಾಧ್ಯವಿಲ್ಲ. ಅದ್ರ ಆ ನ್ಯಾಚುರಲ್ ಆ ಸೌಂದರ್ಯ ಹೋಗ್ಬಿಡ್ತದೆ. ಅದರದ್ದು ಬಹಳ ತೆಗೆದ್ರೆ ಸೌಂದರ್ಯ ಬರೋದು. ಸೊ ಲಡಂತ ಪಡ, ನಾನು ಮಾತಿನಿಂದ ಬಂದೆ. ಈಗ ಸಾಹಿತ್ಯ ನಮ್ಮಲ್ಲಿ ಪಡಂತ ಏನಿದೆಯಾ ಅದು ಲಡಂತದಲ್ಲಿ ಬರಬೇಕು ಅನ್ನೋದು. ಸೊ ಪಡಂತ ಹುಷಾರ್. ನೀವು ಮೊದಲು ಪಡಂತ ಯಾವ ಲಯದಲ್ಲಿ ಹೇಗೆ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ನಮ್ಗೇನಾಗ್ತದೆ ಅಂದ್ರೆ ತಬಲಾ ಸಿಕ್ಕ ಕೂಡ ಮೊದಲು ಬಾರಿಸ್ಬಿಡುವ, ಹೇಳ್ಕೊಟ್ಟದ್ದು ಮೊದಲು ಬಾರಿಸ್ಬಿಡೋದು. ಅದು ಕುತೂಹಲ ಎಲ್ಲರಿಗೂ. ನಾವೆಲ್ಲ ಮಾಡಿದ್ದೆ ಅದು. ನೀವು ತಪ್ಪು ಮಾಡ್ತಿದ್ದೀರಿ ಅಂತ ನಾವು ಮಾಡತ್ತೆ. ಯಾಕಂದ್ರೆ ಕೈಲಿ ಇದೆ, ಸುಮ್ಮನೆ ಕೂರ್ಲಿಕ್ಕೆ ಆಗೋದೇ ಇಲ್ಲ. ಹೇಳ್ಕೊಟ್ಟು ಕೂಡ ಮೊದಲು ಹಿಂಗೆ ಬಾರಿಸ್ತೇವೆ. ಆದರೆ ಆ್ಯಕ್ಚುಲಿ ಪಡಂತ್ ಫಸ್ಟು ಲಯಕ್ಕೆ ಕೂರಿಸಿ ವಜನ್ ಕೂರಿಸಿ, ನಮಗೂ ದಾಟಿ ಇದೆ ನಮ್ಮಲ್ಲಿ. ನಾವು ದಾಟಿ ಅಂತ ಹೇಳ್ತೇವೆ. ದಾಟಿಯನ್ನು ಪ್ಯೂರಿಫೈ ಮಾಡ್ರೆ ಆಗಾಗ್ಬಿಡ್ತದೆ. ದಾಟಿಯನ್ನೇ ಪ್ಯೂರಿಫೈ ಮಾಡಿದರೆ, ರೂಟ್ ಫಿಕ್ಸ್ ಮಾಡಿದರೆ ಸ್ವರಗಳಿಗೆ ಅದು ರಾಗ ಆಗುತ್ತೆ. ದಾಟಿಗೆ ರೂಟ್ ಅಂತಿಲ್ಲ, ದಾಟಿ ಅದು ನಡೀತದೆ. ನಮಗೂ ದಾಟಿ ಇದೆ, ನಮಗೂ ಏರಿಳಿತಗಳಿವೆ. ಸರಿಗಮಪದ ನೀ ಹೇಳಿ, ನೀವು ಯಾವುದೂ ಹೇಳಿ, ನಮಗೂ ಏರಿಳಿತಗಳಿವೆ. ಎಲ್ಲವೂ ಇದು ಒಂದು ಮಾತಿನ ಧ್ವನಿಯ ತರಂಗಿತತೆಗೆ, ಒಂದು ಅಕ್ಷರದ ತರಂಗಿತತೆಗೆ ಎಷ್ಟು ಸಸ್ಟೇನ್ ಬೇಕಾ. ಅವನು 3 ಅಕ್ಷರಕ್ಕೆ ಸಸ್ಟೇನ್ ಎಷ್ಟು ಬೇಕಾ ಧ್ವನಿದು, ಅಷ್ಟು ಇಲ್ಲೂ ಇದೆ. ಇಲ್ಲಿ ದಶವರ್ಣ ಇದೆ ನಮ್ಮಲ್ಲಿ. ಮುಖ್ಯವಾಗಿ ದಶವರ್ಣ 10 ಅಕ್ಷರಗಳು. 10 ಅಕ್ಷರಗಳಿಂದ ನಮ್ಮ ತಬಲಾ ಭಾಷೆ ಉತ್ಪತ್ತಿಯಾಗಿದೆ. ಅದು ಭಾಷೆಯಾಗಿದೆ. ಧಾ, ಧಿನ್, ತಿನ್, ತಾ, ಹೌದಾ, ಕತ್, ತಿರಗಿಟ, ಗೆ. ಈ ಅಕ್ಷರಗಳನ್ನು ಸೇರಿಸಿದ್ರೆ ಧಾತಿದ್ದ ಗೀನ ಧಾತಿರಕಿಟ. ಈ ಅಕ್ಷರಗಳನ್ನು ಸೇರಿಸಿದ್ರೆ ಧಾತಿದ್ದ ಗೀನ, ಅಕ್ಷರಗಳನ್ನು ಸೇರಿಸಿ ಧಾತಿ ದಾಗೀನ. ಏನಾಯ್ತು ಈಗ? ಶಬ್ದ ಆಯ್ತು, ಹೌದಾ, ವರ್ಡ್ಸ್. ಈ ವರ್ಡ್ಸ್ ಎಲ್ಲ ಸೇರಿದ್ರೆ ಸೆಂಟೆನ್ಸು. ಧಾತಿದ್ದಾಗೀನ ಧಾತಿರಕಿಟ ಧಾತಿದ್ದಾಗ ತೀನಾಗೀನ ತಾತಿದ್ದಾಗೀನ ಧಾತಿರಕಿಟ ಧಾತಿದ್ದಾಗ ಧೀನಾಗೀನ. ಈಗ ಸೆಂಟೆನ್ಸ್ ಆಯ್ತು. ಈಗ ನೀವು ಇದರನ್ನು ಪಲ್ಟ ಮಾಡಿದ್ರೆ ಅದು ಪ್ಯಾರ ಆಗ್ತದೆ. ಲ್ಯಾಂಗ್ವೇಜ್ ಇದು. ನಾವು ಈ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಾವು ಅರ್ಥೈಸೋದು ಹೇಗೆ ಕೇಳುವವರಿಗೆ? ಹಾಗಾಗಿ ಇದು ರೈಟ್ ಟೈಮು. ನೀವು ಏನು ಮಾಡ್ತಾ ಇದ್ದೀರಿ, ಚೆನ್ನಾಗೇ ಮಾಡ್ತಾ ಇದ್ದೀರಿ. ನಾನು ನೋಡಿದೆ, ಕೇಳಿದೆ, ಚೆನ್ನಾಗೇ ಮಾಡ್ತಾ ಇದ್ದೀರಿ. ನಮ್ಮ ತಬಲಾ, ಎಸ್ಪೆಷಲಿ ತಬಲಾದವರು, ನಾವು ಹೇಗೆ ಹೇಳಿಸ್ಕೊಳ್ಬೇಕು ಅಂದರೆ, ಸಾಥಿದಾರರು, ಅಕಂಪನಿಸ್ಟ್, ಚರ್ಮವಾದ್ಯಗಾರರು, ಅವನದ್ವಾದ್ಯ, ನಮಗೆ 108 ಹೆಸರು ಇದೆ. ಈ ರೀತಿ ಕಲಾವಿದರು ಅಂತ ಹೇಳಿಸ್ಕೊಳ್ಬೇಕಾದ್ರೆ ಸುಮಾರು ಹಂತ ದಾಟ್ಬೇಕಾಗ್ತದೆ. ನಾವು ಅಲ್ಲಿವರೆಗೆ ಹಿಂಗೆ ಹೇಳಿಸ್ಕೊಳ್ಬೇಕು. ತಂಡದೊಳಗೆ ಬರ್ತೇವೆ ನಾವು. ಎಷ್ಟೋ ಕಾರ್ಯಕ್ರಮಗಳಲ್ಲಿ ತಂಡದೊಳಗೆ ಬರ್ತೇವೆ. ಇದನ್ನೆಲ್ಲ ಮೀರಬೇಕು ಅಂದರೆ ನಾವು ನಮ್ಮ ಭಾಷೆಯನ್ನು ಜನರಿಗೆ ಅರ್ಥೈಸ್ಬೇಕು. ಈಗ ಎಲ್ಲರೂ ಅದರಲ್ಲೇ ತೊಡ್ಕೊಂಡಿದ್ದಾರೆ. ತಬಲಾಕ್ ಬಂದವರು ಎಲ್ಲರೂ ಅದರಲ್ಲೇ ತೊಡ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ, ಸಾಕಷ್ಟು ಮಾಡಿದ್ದಾರೆ. ಮತ್ತು ಎಷ್ಟೋ ಹಿರಿಯರು ಮಾಡೋದು ನಮ್ಮ ಹತ್ರ ಇನ್ನೂ ಪೂರೈಸ್ಲಿಕ್ಕೆ ಆಗೋದು. ಒಂದು ಜನ್ಮ ಸಾಗುವುದಿಲ್ಲ ಅನ್ನೋಷ್ಟು ಮಾಡಿದ್ದಾರೆ, ಅದನ್ನೆಲ್ಲ ಮಾಡಿದ್ದಾರೆ. ಈಗ ನನಗೆ ನಮ್ಮ ಗುರುಗಳು ಶೇಷಗಿರಿ ಹಾನಗಲ್ ಸರ್, ಅವರು ಹೇಗೆ ವಿಚಾರ ಇತ್ತು ನೋಡಿ. ಇದು ಇನ್ಸ್ಟ್ರೂಮೆಂಟು, ಅರ್ಧ ಅಕ್ಷರ ನುಡಿಸ್ಲಿಕ್ಕಾಗ್ತದೆ ಇದರಲ್ಲಿ. ಅರ್ಧ ಅಕ್ಷರ ಅಂದ್ರೆ ಗೊತ್ತಾಯ್ತು. ಧಾತಿದ್ದಾಗ ಗ, ಧಾತಿದ್ದಾಗಿ ಇದು ಪೂರ್ಣಾಕ್ಷರ. ಧಾತಿದ್ದಾಗ ಗ ಅರ್ಧ ನುಡಿಸ್ಲಿಕ್ಕಾಗ್ತದೆ ಇನ್ಸ್ಟ್ರೂಮೆಂಟಲ್ಲಿ. ಸಾಧ್ಯ ಇದೆಯಾ? ಬರೆದ್ರೆ ಬರಿಬಹುದು. ಗ ಅರ್ಧ ನುಡಿಸ್ಲಿಕ್ಕಾಗ್ತದ? ನುಡಿಸ್ತಾರೆ, ಅವರು ನುಡಿಸ್ತಿದ್ರು. ಯೂಸಲಿ ನಮಗೆಲ್ಲ ಗೊತ್ತಿರೋದು ಯಾವುದು? ದಿಲ್ಲಿ ಕಾಯ್ದ, ತಿರುಗಿಟ ಕಾಯ್ದ ಅಂತ ಹೇಳ್ತು. ಧಾತಿದ್ದಾಗೀನ, ಧಾತಿರುಗಿಟ ಧಾತಿದ್ದಾಗ ತೀನಾಕೀನ ಕಾಯ್ದ, ನಮಗೆಲ್ಲ ಗೊತ್ತಿದೆ ಇದು, ಹೌದಾ?
ಅವರದ್ದು ಪ್ರೊನೌನ್ಸಿಯೇಷನ್ನು ಪಡಂದು ಧಾತಿ ಗೀನಾ ಧಾತಿ ರಕಿಟ ಧಾತಿ ಧಾಗ ತೀನಾಕಿನ ಅವ್ರ ಪ್ರೆಸೆಂಟೇಷನ್ ಇಷ್ಟು ಕಾಮನ್ ಇದೆ. ಅದು ಈ ತಬಲಾ ಜಗತ್ತಿನಲ್ಲಿ ಶುರುವಾದ ಕೂಡಲೇ ಒಂದು 2, 3, 4ನೇ ಕಾಯ್ದೆ ಅದೇ ಅದು ಬರುವುದೇ, ಅಷ್ಟು ಕಾಮನ್ ಇದೆ. ಎಲ್ಲ ಗರಣೆ ಬಂಧನಿಲ್ಲ ಆ ಕಾಯ್ದಕ್ಕೆ, ಅದನ್ನು ನುಡಿಸ್ತಾರೆ. ಬಟ್ ಅವರ ಒಂದು ಇನ್ನೋವೇಷನ್ ಹೇಗಿದೆ ಅಂತಂದ್ರೆ ಅದರನ್ನ ಕಾಣಿಸೋದು ಧಾತಿ ಗೀನಾ ಧಾತಿರ ಕಿಟ ಅಂತಾರೆ. ಈ ಗೀನಾ ಧಾತಿರ ಪಡಂತ ಹೆಂಗ್ ಮಾಡ್ತಿದ್ರು ಅಂದ್ರೆ ಧಾತಿ ಗೀನಾ ಧಾತಿರ ಕಿಟ. ಈಗ ನಾವು ಬರೀಬೇಕಾದ್ರೆ ಸಣ್ಣ ಗೀನೇ ಬರೆಯೋದು, ಆದ್ರೆ ಅವ್ರು ಹೇಳದಂಗೆ ಬರೆದ್ರೆ ದೊಡ್ಡ ಗೀ ಬರೀಬೇಕು. ಧಾತಿ ಗೀನಾ ಧಾತಿರ ಕಿಟ ಧಾತಿ ಧಾಗ ತೀನಾ ಕೀನ ಅವ್ರ ಪ್ರೊನೌನ್ಸಿಯೇಷನ್ ಇದು ನೋಡಿ. ಈಗ ಸಹಜವಾಗಿ ಬರ್ಸ್ರೆ ಇದು ಕಾಯ್ದ ಸಹಜವಾಗಿ. ಈಗ ನಾನು ಹೇಳೋದು ಧಾತಿ ಗೀನಾ ಧಾತಿ ರಕಿಟ ಧಾತಿ ಧಾಗ ತೀನಾ ಕೀನ. ಎಷ್ಟು ಅಕ್ಯುರೇಟ್ ಅಂದ್ರೆ ಅರ್ಧನೂ ನುಡಿಲಿಕ್ಕೆ ಬರ್ಬೇಕು ಅನ್ನೋದು. ಆಕ್ಚುಲಿ ನೀವು ಬರದಾಗೆ ಅರ್ಧ ಅಲ್ಲ, ಅಳತೆ ಇದೆ ಅದು. ಧಾತಿ ಧಾಗ ನೀವು ಅರ್ಧ ಇಂಪ್ರೆಷನ್ ಹೇಗೆ ಅಂದ್ರೆ ಒತ್ತುವುದರಿಂದ ಅರ್ಧ ಇಂಪ್ರೆಷನ್, ದಾಕಷ್ಟು ಟೈಮ್ ತಗೊಂಡು ಆ ನಾದದ ಲೆಂತ್ ತಗೊಂಡು ಅರ್ಧ ಅನ್ನುವ ಹಾಗೆ ಕ್ರಿಯೇಟ್ ಮಾಡೋದು, ನಾದದನ್ನೇ ಕಟ್ ಮಾಡೋದು. ಈ ತರ ಸಂಶೋಧನೆಗಳು ತಬಲದಲ್ಲಿ ಸಾಕಷ್ಟು ಆಗಿವೆ. ಆದ್ರೆ ಬೇಸಿಕ್ ಯಾವುದು ಅಂದ್ರೆ ಅದಕ್ಕಿರುವ ಟೇಕ ಲೆಕ್ಕ ಎಲ್ಲ ಕ್ಯಾಲ್ಕುಲೇಷನ್ನು ಎಲ್ಲ ಇದೆ. ಭಾವ ಒಂದೊಂದು ಬಂದಿಶಿಗೂ, ಈಗ ನೀವು ಸಾತಿ ಕೂತ್ರೆ ತೀನ್ತಾಳ, ಎಲ್ಲದೂ ತೀನ್ತಾಳನೇ. ಆದ್ರೆ ಬಂದೀಶಿ ಏನ್ ಹೇಳುತ್ತದೆ, ಆ ಬಂದೀಶನ್ನು ಪ್ರಸ್ತುತಿ ಪಡಿಸುವವರಿಗೆ ಏನು ಹೇಳ್ತಾ ಇದ್ದಾರೆ, ಅದರ ವಜನ್ ಹೇಗಿದೆ, ತಿಂತಾಳನೆ ವಜನ್ ಪ್ರತಿಯೊಂದಕ್ಕೂ ಬೇರೆ ಬೇರೆ ಇರ್ತದೆ, ಭಾವ ಬೇರೆ ಬೇರೆ. ನಾನು ಎಲ್ಲಿವರೆಗೆ ಮುಟ್ಬಹುದು ಅದನ್ನ, ಇದು ನಮ್ಮ ವಿಚಾರ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಒಂದು ಕಾಯ್ದೆ ಹೇಳ್ತೇನೆ, ನೀವು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ನೋಡಿ, ಘರಾಣೆ ಅನ್ನೋದು ಕೇಳಿದ್ದೀರಿ ಹೌದಾ? ಬಾಜ್ ಅಂತ ಅನ್ನೋದು ಕೇಳಿದ್ದೀರಾ? ಬಾಜ್ ಶೈಲಿ. ಘರಾಣೆ ನಮ್ಮಲ್ಲಿ ಗೊಂದಲ ಇದೆ, ಘರಾಣೆ ಮತ್ತು ಶೈಲಿ. ನಮಗೆ ಏನಾಗಿದೆ ಅಂದ್ರೆ, ನಮ್ಗೆ ಈಗ ಸೌತ್ದಲ್ಲಿ ಬಂದಂಗೆ ಮ್ಯಾಕ್ಸಿಮಮ್ ನಾವು ಇಲ್ಲಿಯ ತಬಲಾದವರು ಎಲ್ಲಾ ಘರಾಣೆಗಳನ್ನು ನುಡಿಸ್ತೇವೆ ನಾವು ನಮ್ಮಲ್ಲಿ. ಯಾಕೆಂದ್ರೆ ನಮ್ಮ ಗುರು ಪರಂಪರೆ ಆ ಕಾಯ್ದನ್ನು ನುಡಿಸ್ತಿದ್ರು, ಈ ಕಾಯ್ದನ್ನು ನುಡಿಸ್ತಿದ್ರು, ನಮ್ಗೆ ಅದು ಬಂದಿದೆ. ನೀವು ನಾರ್ತ್ ಸೈಡ್ ಹೋದಾಗ ಘರಾಣೆಯ ಬೇಲಿ ಇದೆ ಅಲ್ಲಿ. ಈ ಘರಾಣೆ ಈಗೆಲ್ಲ ಶುರುವಾಗಿದೆ, ಈಗೆಲ್ಲರೂ ಅದನ್ನು ನುಡಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಕೈಗೆ ಅದು ಒಗ್ಗತು ಅಂದ್ರೆ ಯಾವ ಘರಾಣೆಯವನಾದ್ರೂ ನಾವು ನುಡಿಸ್ತೀವಿ. ಯಾವ ಘರಾಣೆದು ನುಡಿಸ್ತಾ ಇದ್ದಾನೆ, ಯಾವ ಶೈಲಿಯಲ್ಲಿ ನುಡಿಸ್ತಾ ಇದ್ದಾನೆ, ಅದು ಬಾಜ್. ಯಾವ ಶೈಲಿಯಲ್ಲಿ. ಈಗ ನಮ್ದು ಇದೊಂದು ಕಾಯ್ದೆ ನೋಡಿ, ಧಾನ್ನ ಧಾತಿಟ್ಟ ಧಾಗಿನ ಧಾತಿಟ್ಟ ಧಾತಿಟ್ಟ ಧಾಗಿನ ಧಾಗ ತೀನ ಕೀನ ಧಾಗಿನ ಗೀನ ಧಿನ ಗಾಗಿನ ಧಾತಿಟ್ಟ ಧಾಗಿನ ಧಾಗ ತೀನ ಕೀನ. ಧಾಗಿನ ಗೀನ ಧಿನ ಧಾಗಿನ.
ಕಾಂಬಿನೇಷನ್ ಏನು ಇದರಲ್ಲಿ ವಿಶೇಷ ಏನಂದ್ರೆ ದಿಲ್ಲಿ ಘರಾಣೆಯ ಸ್ಟೈಲ್ ಕಾಯ್ದ ಇದು, ಆದರೆ ದೀಡಿ ಕಾಯ್ದ ಇದು ಅಜರಾಡ. ಸೊ ದಿಲ್ಲಿ ಘರಾಣೆಯ ಕಾಯ್ದ ಶೈಲಿಯನ್ನು ಅಜರಾಡದಲ್ಲಿ ಕಂಪೋಸ್ ಮಾಡುತ್ತೆ. ಸೊ ಇದಿಷ್ಟರಲ್ಲಿ ಹೆಚ್ಚಿನ ಕೆಲಸ ಬಲಕ್ಕೆ. ಈಗ ನೆಕ್ಸ್ಟ್ ಹಾಫು ಇದೆ. ಸೊ ಎಡಭಾಗ ನಿಮಗೆ, ನೀವು ಕ್ರಿಯೇಟರ್, ನೀವು ಯಾರು ಬರ್ತೀರ ನೀವೇ ಕ್ರಿಯೇಟ್ರು. ಸೊ ನೀವು ಇದ್ರ ಕಾಯ್ದ ನೀವೆಲ್ಲೂ ಸೌಂದರ್ಯ ಮಾಡ್ಬೋದು. ಮ್ಯಾಥಮೆಟಿಕ್ಸು ಫಿಂಗರಿಂಗು ಸರಿ ಇಟ್ಕೊಂಡ್ರೆ ನೀವೇ ಕ್ರಿಯೇಟ್ರು, ನೀವು ಎಲ್ಲೂ ಮಾಡ್ಬೋದು ಅದನ್ನು. ಸೌಂದರ್ಯ, ಲಡಂತ್ ಪಡನ್, ಭಾಷೆ, ಡೆವಲಪ್ಮೆಂಟು, ಫೀಲಿಂಗ್ಸು, ತಬಲಾದ ದಶವರ್ಣ. ವರ್ಣಕ್ಕೆ ಅಂತ ಹೇಳ್ತೇವೆ ಅಕ್ಷರ ಅಲ್ವಾ? ಈಗ ನಾವು ಸಣ್ಣ ಇರುವಾಗ ನೀವೆಲ್ಲ ನೋಡಿದ್ರೆ ಗೊತ್ತಿಲ್ಲ, ಅಕ್ಷರಮಾಲೆ ಒಂದು ಪಟ ಎಲ್ಲ ತಗೊಬರ್ತಿದ್ರು ನಮಗೆ ಕಲಿಸ್ಲಿಕ್ಕೆ. ಈ ಅದರಲ್ಲಿ ವರ್ಣಮಾಲೆ ಅಂತಲೂ ಇರ್ತಿತ್ತು, ವರ್ಣಮಾಲೆ ಹೆಡ್ಡಿಂಗು. ಆಮೇಲೆ ಅಕ್ಷರಮಾಲೆಗೂ ವರ್ಣಮಾಲೆಗೂ ಅಥವಾ ಅಕ್ಷರಕ್ಕೂ ವರ್ಣ, ಇದು ಸಾಹಿತ್ಯ, ಇದು ಸಾಹಿತ್ಯ ಸಂಬಂಧಪಟ್ಟದ್ದು. ಬಟ್ ಅದು ಗೊತ್ತಿರಬೇಕು, ಯಾಕೆಂದರೆ ನಮ್ಮಲ್ಲಿ ದಶವರ್ಣ ಇದೆ, ದಶಾಕ್ಷರ ಹೇಳೋದು ಕಡಿಮೆ, ತಬಲಾದ ದಶಾಕ್ಷರಗಳು ಹೇಳೋದು ಕಡಿಮೆ, ದಶವರ್ಣಗಳು ಚಾಲ್ತಿಲಿದೆ. ಅಕ್ಷರಕ್ಕೆ ವರ್ಣ, ಅಕ್ಷರ ವರ್ಣ ಎರಡೂ ಒಂದೇ ಅನ್ನೋದು ಜಿಜ್ಞಾಸೆ. ಅಕ್ಷರದ ಬದಲಿ ವರ್ಣ, ವರ್ಣ ಬದಲಿ ಅಕ್ಷರ ಹೇಳಿದ್ರೆ ನಡೀತದ ಅನ್ನೋದು ಜಿಜ್ಞಾಸೆ. ನಡೆಯುವುದಿಲ್ಲ, ಅದಕ್ಕಾಗಿ ವರ್ಣ ಆಡೋದು. ಅದರಲ್ಲೂ ತಬಲಾದ ದಶವರ್ಣ ವೆರಿ ಇಂಪಾರ್ಟೆಂಟ್. ಅಲ್ಲಿಯ ವರ್ಣಕ್ಕೆ ತುಂಬ ವ್ಯಾಲ್ಯೂ ಇದೆ. ಅಕ್ಷರ ಅಂದರೆ ಕಣ್ಣಿಗೆ ಕಾಣುವುದು, ಲಿಪಿ ಅಕ್ಷರ. ಅಕ್ಷರವನ್ನು ಪ್ರನೌನ್ಸ್ ಮಾಡುವಾಗ ಆಗುವ ಕೆಲಸ ಏನು, ಏನೇನು ಬೇಕು? ಅಕ್ಷರವನ್ನು ಉಚ್ಚರಿಸಬೇಕು. ಈಗ ನಾನು ಏನೇನು ಬೇಕು ಅದಕ್ಕೆ? ಅಬ್ಸಲ್ಯೂಟ್ಲಿ. ಸೆಕೆಂಡ್, ಧ್ವನಿ. ಧ್ವನಿಗೆ ನ್ಯಾಚುರಲಿ ಅಪ್ಲೈ ಆಗುವ ಒಂದು ಲಯ. ಅನೆಯ ಲಯ ಸ್ಲೋ ಮಾಡ್ಬಿಟ್ರೆ ನಾನು ಅನ್ಬೇಕು, ಅದು ಸ್ಪಷ್ಟತೆ ಸಿಗುವುದಿಲ್ಲ. ಅಕ್ಕೆ ಎಷ್ಟು ರಸ್ವ ಅನುಭವಿಸ್ಬೇಕಾದ್ರೆ ಲಯ ಹಾಕಬೇಕಾ ಅಷ್ಟೇ. ಆ ಅಂದಾಗ ಅದು ಲಯ ದೀರ್ಘ ಮಾಡಬೇಕು. ನಾನು ಲಯ ರಸ್ವ ಮಾಡಿದರೆ ಆಗೋದಿಲ್ಲ, ಅದ್ರ ಫೀಲಿಂಗೇ ಬರುವುದಿಲ್ಲ. ಸೊ ವರ್ಣ ಅಂತ ಆಗುವಾಗ ಭಾವ, ಧ್ವನಿ, ಲಯ ಮೂರಿದೆ. ಮತ್ತು ದಶವರ್ಣಕ್ಕೆ ನಾದ ಇದೆ ನಮಗೆ, ಧ್ವನಿ ಅಲ್ಲ. ಶಬ್ದದ ಪ್ಯೂರಿಫೈಡ್ ಸ್ಟೇಜು ಧ್ವನಿ, ಧ್ವನಿಯ ಪ್ಯೂರಿಫೈಡ್ ಸ್ಟೇಜು ನಾದ, ನಾದ ಇನ್ನೂ ಪ್ಯೂರಿಫಿಕೇಶನ್ ಮಾಡಿದರೆ ಸ್ವರ, ಸ್ವರವನ್ನು ಇನ್ನೂ ಪ್ಯೂರಿಫಿಕೇಶನ್ ಮಾಡಿದರೆ ಶ್ರುತಿ. ಇದು ಶಬ್ದದ ಹಂತ. ಇದು ನಮಗೆ ನಾದ ಇದೆ, ನಾವು ಶ್ರುತಿಯನ್ನು ಮಾಡ್ತೇವೆ ಅಂದಾಗ ನಮ್ಮ ವರ್ಣಕ್ಕೆ ಎಷ್ಟು ಮಹತ್ವ ಇದೆ, ದಶವರ್ಣಕ್ಕೆ. ಸೊ ಅದನ್ನು ಲಕ್ಷ್ಯ ಇಟ್ಟರೆ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಪ್ರಾಕ್ಟೀಸಲ್ಲಿ ಆ ಥರ ವರ್ಣ ಅನ್ನೋದು ನೆನಪಿಟ್ಕೊಳ್ಬೇಕು. ವರ್ಣಕ್ಕೆ ಇಷ್ಟು ಆಯಾಮ ಇದೆ, ಅದಷ್ಟು ಆಯಾಮವನ್ನು ಅದಕ್ಕೆ ಹಾಕುವ ಪ್ರಯತ್ನ. ಮತ್ತು ಅದು ಈಗ
ಮತ್ತು ತಾ 2 ಅಕ್ಷರ ಇದೆ, ಹೌದಲ್ವ? ಕರೆ ಹೇಳಿ, ನೀವು ಅದು ಪಕ್ಕ ಜಾಗದಲ್ಲಿ ಬಾರಿಸ್ತೀರಾ? ಈಗ ಇಷ್ಟು ಪಲ್ಟೆಲ್ಲ ಬಾರಿಸಿದ್ರಲ್ಲಿ ನಾ ಎಲ್ಲಿ ಬಾರಿಸಿದ್ರಿ, ತಾ ಎಲ್ಲಿ ಬಾರಿಸಿದ್ರಿ, ಬೈಫರ್ಕೇಟ್ ಮಾಡಿ ಬಾರಿಸಿದ್ರ? ಗುರುಗಳು ನೋಡ್ಬೇಡಿ, ನಾನು ನೋಡಿ ಪಾಪ. ಅದಲ್ಲ 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 ಅದು ಮುಂದೆ ಹೇಳ್ತೇನೆ ನಾನು. ಬಾರಿಸಿದ್ರ? ಇಲ್ಲ. ಫ್ರ್ಯಾಂಕ್ ಆಗಿ ಹೇಳಿ, ಬಾರಿಸಲಿಲ್ಲ ಅಲ್ವಾ? ನಾವು ಬಾರಿಸೋದಿಲ್ಲ. ನಾ ತಾ ಬೇರೆ ಇದೆ, ಹೌದಲ್ವಾ? ಧ್ವನಿಯ ಆಕಾರ ನಾ ಶಾರ್ಪ್ ಇದೆಯಾ, ತಾ ಶಾರ್ಪ್ ಇದೆಯಾ? ನಾ ತಾ ನಾ ಶಾರ್ಪ್ ಇದೆ, ಹೌದಾ? ನಾ ಹೌದಾ? ತಾ ಸ್ವಲ್ಪ ಬೇಸ್ ಇದೆ, ಅದಕ್ಕೆ ಸ್ವಲ್ಪ ಬೇಸ್ ಇದೆ. ದಿನ್ ಶಾರ್ಪ್ ಇದೆಯಾ, ದಾ ಶಾರ್ಪ್ ಇದೆಯಾ? ದಿನ್ ಶಾರ್ಪ್ ಇದೆಯಾ, ಧಾ ಶಾರ್ಪ್ ಇದೆಯಾ? ಧಾ 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 ಧಿನ್ ಧಾ ಧಾ ವೈಸ್ ಶಾರ್ಪ್ ಆಗು ಧಾಕ್ಕೆ ಧಾ. ಅದನ್ನು ಮೋಡಿಫೈ ಮಾಡೋದು ಬೇರೆ, ಧಾ ಮೋಡಿಫೈ ಮಾಡೋದು ಬೇರೆ. ನ್ಯಾಚುರಲಿ ಧಾ ಧಿನ್. ದಿನ್ನಿಗೆ ದಿನ್ ಸೌಂಡಿಗೆ ಶೇಪೇ ಇಲ್ಲ, ಅದು ಮೊಳಗ್ತದೆ ಅಷ್ಟೇ. ದಿನ್ ಹೊರಗೆ ಹೋಗೋದಲ್ಲ, ಅದು ದಿನ್ ಗೋಲಾಗ್ಬಿಡ್ತದೆ, ದಿನ್ ಶೇಪ್. ಇದು ನಾದದ ವೈಜ್ಞಾನಿಕತೆ ಇದು. ಈಗ ನಾ ಮತ್ತು ತಾ ಡಿಫರೆನ್ಸ್ ಗೊತ್ತಾಗ್ತದೆ ನಿಮ್ಗೆ? ಯೂಸ್ವಲಿ ಇಲ್ಲ, ಗುರುಗಳು ನೋಡ್ಬೇಡಿ, ಅದಕ್ಕೆ ಹೇಳಿದೆ. ಅಷ್ಟು ಬೈಫರ್ಕೇಟ್ ಆಗಿ ಈ ವಯಸ್ಸಲ್ಲ ನಿಮ್ದು, ಅದನ್ನು ಅಷ್ಟು ಬೈಫರ್ಕೇಟ್ ಮಾಡುವ ವಯಸ್ಸಲ್ಲ. ನಾವೇ ಕಲಿತಾ ಇದ್ದೇವೆ, ನಾವೇ ಈಗ ಆ ಗೋಲಿ ಆಕ್ಚುಲಿ ಟೇಕಾದಲ್ಲಿದೆ ಅಂದ್ರೆ, ಟೇಕಾದಲ್ಲಿ ಗೋಲ್ ಹಾಕಿ ಬಾರಿಸುವಾಗ ಫಾಸ್ಟಲ್ಲಿ ಎಲ್ಲ ನಾ ಹೊಡೆದೋಗ್ತದೆ. ಅಟ್ಲೀಸ್ಟ್ ಟೇಕಾದಲ್ಲಾರು ತಾ ಬೈಫರ್ಕೇಟ್ ಮಾಡುವಂತ ಈಗ ಹುಡುಕ್ತಾ ಇದ್ದೇವೆ ನಾವು, ತಾ ಗೊತ್ತಾ ಇಲ್ಲಿ ಅಂತೇಳಿ. ಇಲ್ಲಾಂದ್ರೆ ಕಳೆದೋಗ್ತದೆ ಒಂದು ಗೋಲು. ಸೊ ನಾ ತಾ ಬೇರೆ, ದಾ ಧಿನ್ ಲಡಂತ್ ಪಡನ್, ನಾ ಮತ್ತೆ ಅದಕ್ಕೆ ಬರ್ತೇನೆ. ದಾ ಧಿನ್ ದಾ, ಹೌದಾ? ಇಲ್ಲಿ ಧಿನ್ ಅಂದಾಗ ನಿಮ್ಮ ಬಾಡಿ ಒಳಗೆ ಶಬ್ದ, ಬಾಡಿಯಿಂದ ಶಬ್ದ ಹೊರಗೆ ಹೋಗ್ತದೆ, ಒಳಗೆ ಹೋಗ್ತದೆ. ದಿನ್ ಅಂದಾಗ ಒಳಗೆ ಅಲ್ವಾ? ಇದೊಂದು ಶರೀರ. ನಾವು ಹೇಳಿದ್ನಲ್ಲ, ಹಳಬರು ಮಾಡಿದ್ದ ನಾವು ಮುಗಿಸ್ಲಿಕ್ಕೆ ಆಗುದಿಲ್ಲ, ಇನ್ನೊಂದು ಜನ್ಮ ಬಂದ್ರು ಅಷ್ಟು ಮಾಡಿದ್ದಾರೆ. ದಾ ಶರೀರದಿಂದ ಹೊರಗೆ ಹೋಗ್ತದೆ, ಒಳಗಿರ್ತದೆ, ಹೊರಗೆ ದಾ. ಸೊ ನಾವು ನುಡಿಸುವುದು ದಾ ಹೊರಗೆ. ದಿನ್ ಶರೀರದ ಒಳಗೆ, ಅಂದ್ರೆ ಈ ಶರೀರದ ಒಳಗೆ ನಾದ ಇದೆ. ಸೊ ದಾದ ಕ್ಯಾರೆಕ್ಟರ್ ಇದೆ ದಾಕ್ಕೆ. ದಾ ಸ್ವಲ್ಪ ಅಗ್ರೆಸಿವ್. ಅವರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ತೋರಿಸ್ಕೊಳ್ತಾರೆ. ಅವರು ನಮಗೆ ಅದು ಅಂದ್ರೆ ಹೆಚ್ಚು ಒತ್ತು ಕೊಡುವುದೇ ದಾಕ್ಕೆ. ನಾವು ದಾ ದಿನ್ ಗೋಲ್ ಇದ್ರೆ ಹೆಚ್ಚು ನಾವು ಅದು ಅವಾಜ್ ಕೇಳೋದು, ಮೈಕಿ ಕೇಳೋದು ದಾ. ಅದೇ ಈಗ ದಿನ್ನಿಗೆ ಅಥವಾ ಈ ವಾಲ್ಯೂಮ್ ಬರೋದೇ ಇಲ್ಲ. ಈ ದಿನ ಬಂತು, ಇದು ಇಷ್ಟು ಬರುವುದಿಲ್ಲ. ದಿನ್ ಹಿಡನ್ ಆಗ್ಬಿಡುತ್ತೆ. ಆದ್ರೆ ದಿನ್ ನಾದ ಇದೆ, ಶ್ರುತಿ ಪಕ್ಕ ದಿನ್ನು, ಶ್ರುತಿ ಪಕ್ಕ. ಆದ್ರೆ ಅದು ನನ್ನೊಳಗೆ ಧ್ಯಾನಸ್ಥ, ಅದು ದಿನ್, ಅದು ನನ್ನೊಳಗೆ. ದಾ ಸ್ವಲ್ಪ ಅವರು ಜಗತ್ತಿರ್ಬೋದು, ಮತ್ತೆ ಅಟ್ರಾಕ್ಟಿವ್ ಸೌಂಡ್ ದಾ. ನಮಗೆ ನುಡಿಸುವಾಗಲೂ ದಾ ಅಟ್ರಾಕ್ಟಿವ್. ದಿನ್ ಅಷ್ಟು ಲಕ್ಷ್ಯ ಹಾಕೋದಿಲ್ಲ ನಾವು. ಆಕ್ಚುಲಿ ದಿನ್ ಪರಿಪೂರ್ಣ ಸೌಂಡ್, ನಾದ. ಸೊ ಇದು ಗೊತ್ತಿಟ್ಕೊಳ್ಳಿ. ಇದು ಈ ಕೂಡಲೇ ಮಾಡಿ ಅಂತಲ್ಲ, ಅಥವಾ ಇದು ನಾಲೆಜ್. ಅದು ನಾಲೆಜ್. ಸರ್ ಹೇಳಿರ್ತಾರೆ, ನಾ ಹೇಳಿದ್ನಲ್ಲ, ನಾವೆಲ್ಲರೂ ಒಂದೇ ಘರಾಣೆ, ಒಂದೇ ಪರಂಪರೆ, ಒಂದು ಬೇಸಿಕ್ ವಿಚಾರ ನಮ್ದೆಲ್ಲರಿಗೂ ಒಂದೇ. ಆದ್ರೆ ಬೆಳೀತಾ ಬೆಳೀತಾ ಅವ್ರ ಅನುಭವ ಬೇರೆ, ಅವ್ರ ಪರಿಸರ ಬೇರೆ, ನನ್ನ ಅನುಭವ ಬೇರೆ, ನನ್ನ ಪರಿಸರ ಬೇರೆ, ಅವ್ರ ಶಿಷ್ಯರು ಬೇರೆ, ನನ್ನ ಶಿಷ್ಯರು ಬೇರೆ. ಆ ಥರ ಇಲ್ಲ. ಯಾವೆಲ್ಲ ಶಿಷ್ಯರು, ಯಾವೆಲ್ಲ ವಿದ್ಯಾರ್ಥಿಗಳು, ನಾವು ವಿದ್ಯಾರ್ಥಿಗಳೇ. ನಾವು ಇವತ್ತು ರವೀಂದ್ರ ಯಾವಲ್ ಸರ್ ಬಾರಿಸಿದ್ರು ಕೇಳಬೇಕು, ಕಲಿಬೇಕು.
ಈಗ ನಾರ್ತ್ ಇಂಡಿಯಾರೋ ಬಂದರು ಮತ್ತೊಬ್ಬ ಆರ್ಟಿಸ್ಟ್ ಅವರು ಬರ್ಸೋದು ಕೇಳಬೇಕು, ಕಲಿಬೇಕು. ನಮ್ಮ ಮತ್ತೆ ಅದರೊಟ್ಟಿಗೆ ನಮ್ಮ ವಿಚಾರ ಬೆಳೆಸಬೇಕು. ಇದರಿಂದ ಯಾರು ಬೆಳೀತಾರೆ ಹೇಳಿ? ಹಿಂಗೆ ಮಾಡೋದ್ರಿಂದ, ಎಲ್ಲರೂ ಸೇರಿ ಹಿಂಗೆ ಮಾಡೋದ್ರಿಂದ ಯಾರು ಬೆಳೀತಾರೆ ಹೇಳಿ? ಕ್ಷೇತ್ರ ಬೆಳೀತದೆ. ಸೊ ನಾವು ಶಾಶ್ವತ ಅಲ್ಲ. ನಾವು ಒಂದಿಷ್ಟೇನೋ ನಮ್ಮ ಆಯುಷ್ಯದಲ್ಲಿ ಒಂದು ಲಿಮಿಟೆಡ್ ಏನೋ ಈ ಥರ ವಿಚಾರ ಹಿಂಗೆ ಒಂದಿಷ್ಟು ಪ್ರಾಕ್ಟಿಕಲ್ ನಾವು ಮಾಡ್ತೇವೆ. ಬಟ್ ಕೊನೆಗೆ ಉಳಿಯೋದು, ಈಗ ನಾನು ಒಂದು 10 ಜನ ಹುಡುಗರಿಗೆ ನಾ ಈ ಥರ ವಿಚಾರಗಳನ್ನು ಕಲಿಸಿ ಏನೋ ಅದನ್ನು ಮಾಡಿದ್ರೆ ಅವ್ರು ಮತ್ತೆ 10 ಜನರಿಗೆ ಕಲಿಸ್ತಾರೆ. ಸೊ ಆ ವಿಚಾರ ಉಳಿತದೆ, ಆ ಮ್ಯೂಸಿಕ್ ಉಳಿತದೆ, ಆ ಕ್ಷೇತ್ರ ಉಳಿತದೆ. ಹಾಗಾಗಬೇಕು ಅನ್ನೋದೇ ನಮ್ದೆಲ್ಲರಿಗೂ ಫಸ್ಟ್ ಪ್ರಿಫರೆನ್ಸ್. ಅದನ್ನು ಮಾಡ್ತಾ ಇದ್ದರೆ ಇಷ್ಟೊತ್ತು ಕೇಳಿದ್ರಿ ನೀವು, ತುಂಬ ಧನ್ಯವಾದ. ನಂದು ಇನ್ನೂ ಫರ್ಮಾಯಿಸಿ ಅವರು ಜಪ್ತಾಳ ನುಡಿಸಿದ್ರು, ನಿಮ್ಮ ಕೈಯಲ್ಲಿ ಜಪ್ತಾಳ ಈ ಅರ್ಧ ತಾಸು ಪ್ರಾಕ್ಟಿಕಲಿ ಅದನ್ನು ನುಡಿಸ್ತೀರಾ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಟೈಮ್ ಸಿಕ್ಕಿದಾಗ ಒಟ್ಟಾರೆ ಇಲ್ಲೊಂದು 10 ನಿಮಿಷ, ಅಲ್ಲೊಂದು 5 ನಿಮಿಷ, ಅಲ್ಲೊಂದು 8 ನಿಮಿಷ, ಒಟ್ಟಾರೆ ಇಡೀ ದಿವಸದಲ್ಲಿ ಒಂದು 3/4 ಗಂಟೆ ಆದರೂ ಚಿಂತನೆ ಮಾಡಿ. ನೀವು ನುಡಿಸುವ ವಿಷಯದ ಕುರಿತು ಚಿಂತನೆ. ತಿಹಾಯಿ ಮ್ಯಾಥಮೆಟಿಕ್ಸ್ ಆಯಿತು, ಮ್ಯಾಥಮೆಟಿಕ್ಸ್ ಬೇಕೆ, ಇಲ್ಲದ್ರೆ ಆಗೋದೇ ಇಲ್ಲ. ಅದರೊಟ್ಟಿಗೆ ಫಿಂಗರಿಂಗ್ ಇನ್ನೇನು ಮಾಡ್ಬೋದು ಗೊತ್ತಿರಬೇಕು, ಅಂದಾಜಿಗೆಲ್ಲ ಗೊತ್ತಿರಬೇಕು. ಗೊತ್ತಿದ್ದು ಅದ್ರ ಬಿಟ್ಟು ಇನ್ನೇನು ಮಾಡ್ಬೋದು. ಅದಾದರೆ ಸಾಧ್ಯ ಇದೆ. ಸಾಥ್ ಸಂಗತ್ ಆ್ಯಕ್ಚುಲಿ ನಮ್ಮ ಗುರುಗಳು ಹೇಳೋದು ಫಸ್ಟು ಸೋಲೋ ನಾವು ಕಲಿಯೋದು. ಸೋಲೋದಿಂದ ಇನ್ಸ್ಟ್ರೂಮೆಂಟಲ್ ಅಕಂಪನಿಮೆಂಟಿಗೆ ನಾವು ಶಿಫ್ಟ್ ಆಗಬೇಕು. ಇನ್ಸ್ಟ್ರೂಮೆಂಟಲ್ಲಿಂದ ಲಾಸ್ಟ್ ಹಬ್ಬು ವೋಕಲ್ ಸಾಥ್. ಅನುಕೂಲ ಹೇಗಾಗಿದೆ ನಮಗೀಗ, ಈಗ ಇವಂಗಾದಂಗೆ ಅಥವಾ ನಿಮ್ಗಾದಂಗೆ. ಈಗ ನನಗೆ ಮಲ್ಲಿ ಹಾಡುವವರೇ ಇದ್ರು, ನಾನು ತಬಲ ಬೋಲ್ ಬಾರಿಸಿದ ಮೊದಲೇ ಟೀಕ ಶುರು ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲ ಅದು. ಮತ್ತು ಅಲ್ಲಿ ಬೇಕಾಗಿತ್ತು, ಅವರಿಗೂ ಟೀಕ ಬೇಕಾಗಿತ್ತು, ಸಾಥ್ ಸಂಗತ್ ಬೇಕಾಗಿತ್ತು. ನಾವು ಅಲ್ಲಿ ಮರ್ಜಿ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ತಬಲ ಸೋಲೋದಿಂದ ಕೈ ತಯಾರಿ, ಸಂಗ್ರಹ, ಪ್ಲ್ಯಾನು, ಮ್ಯಾಥಮೆಟಿಕ್ಸು ಎಲ್ಲ ನಮ್ಮ ಒಟ್ಟಿಗೆ ನಮ್ಮ ಬತ್ತಳಿಕೆಯಲ್ಲಿ ಬಂದು ಸೇರ್ತವೆ. ಅವೆಲ್ಲ ನಾವು ಇಟ್ಕೊಳ್ಳೋದು ನಮ್ಮ ಸ್ಟಾಕಲ್ಲಿ. ಇನ್ಸ್ಟ್ರೂಮೆಂಟಲ್ ಸಾಥಿಗೆ ಆ್ಯಕ್ಚುಲಿ ಎಲ್ಲದೂ ಬೇಕು ಅದು. ಆದರೆ ಅಲ್ಲಿ ಏನಾಗ್ತದೆ, ಸ್ವಲ್ಪ ಈಗಂತೂ 50-50 ಆಗಿಬಿಟ್ಟಿದೆ. ಅವ್ರು 50, ಇವರು 50, ತಬಲಾದವರು 50. ಸೊ ಈ ಬತ್ತಳಿಕೆಯಲ್ಲಿ ಯಾವುದು ಅಲ್ಲಿ ಉಪಯೋಗ ಬರ್ತದೆ, ಅವಾಗ ಆಯ್ಕೆ, ಅವಾಗ ಸೋಲು ಅಲ್ಲ. ಆ ಇದರಲ್ಲಿ ಯಾವುದು ನಮ್ಮ ಬತ್ತಳಿಕೆಯಲ್ಲಿ ಅಲ್ಲಿ ಉಪಯೋಗ ಬರ್ತದೆ, ಆ ಬಾಣವನ್ನು ತೆಗೆಯೋದು, ಅಲ್ಲಿ ಬಿಡೋದು, ಅಲ್ಲಿ ಪ್ರಯೋಗ ಇನ್ಸ್ಟ್ರೂಮೆಂಟಲ್ಲಿಗೆ. ಬಟ್ ವೋಕಲ್ಲಿಗೆ ಏನಾಗ್ತದಂದರೆ ಎಲ್ಲದೂ ಇದೆ, ಅದಷ್ಟು ಬೇಡ, ಅದ್ರ ಅಷ್ಟು ಬೇಕನ್ನೋ ಗೊತ್ತಿಲ್ಲ. ಎಷ್ಟೊತ್ತಿಗೆ ಯಾವುದು ಬೇಕು, ಎಷ್ಟು ಲಿಮಿಟಲ್ಲಿ ಬೇಕು, ನಾವು ಲಿಮಿಟ್ ಮಾಡೋದಿದೆಯಲ್ಲ ಆವಾಗ ಅದು ತುಂಬ ಕಷ್ಟ. ಅವ್ರಿಗೆ ಬೇಕಾಗಲಿ ಬೇಡ, ಅಲ್ಲಿ ಸಮೀಪ ಇರಲಿ ಬಿಡಲಿ, ನಾವೊಂದು ಇಲ್ಲಿ ಬಾರ್ಸ್ಕೊಂಬೋಗ ಇದು ಒಂದು ಬಾರ್. ಹೌದು, ಈಗ ನಾವಂದ್ರೆ ಮನೆಯಿಂದನೇ ಲೆಕ್ಕ ಹಾಕೊಂಡು ಒಂದು ಮುಗಿಸ್ಬಿಡುವ ಅಂತ ಅನ್ನೋದು ನಮಗೆ ಅದು ಸಹಜ. ಅದು ಚಪಲ ಹೇಳಲಿ ಯಾವುದೋ ಹೇಳಲಿ, ನಮಗೊಂದು ಉತ್ಸಾಹ ಅದು ಇರಲಿ. ಆದರೆ ಕಂಟ್ರೋಲ್ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ನಮಗೆ ಪ್ರಾಕ್ಟೀಸ್ ಆಗೋದು ವೋಕಲಲ್ಲಿ. ನಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಆಗೋದು ವೋಕಲ್ಸ್ ಆಗ್ತದೆ. ಸೊ ಅದನ್ನು ಮಾಡಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಮತ್ತು ನಾನು ಗುರುಮೂರ್ತಿಯವರಿಗೆ ನನ್ನ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ಇವತ್ತೇ ಬೆಳಗ್ಗೆ ನಾವು ಮಾತಾಡಿದ್ದು ಸುಮ್ಮನೆ ಲೋಕಾಭಿರಾಮ ಮಾತಾಡಿದ್ವಿ ನಾವು. ಬಟ್ ಸಂಜೆ ಏಕದಮ್ ಫೋನ್ ಮಾಡಿ ಇವತ್ತು ಬರ್ತೀಯ ಹಿಂಗೆ ಹಿಂಗಿದೆ ಅಂತ. ತಬಲ ಹಿಂಗೆ ಅಂದಾಗ ನಮ್ಮ ಸಂಬಂಧ ಹಾಗೆ ಇದೆ, ಇಲ್ಲ ಅನ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಬಂದೆ, ಖುಷಿ ಆಯ್ತು ನಿಮ್ಮೆಲ್ಲ ನೋಡಿ, ನೀವು ಬಾರಿಸೋದು ಎಲ್ಲ ನೋಡಿ ಖುಷಿ ಆಯಿತು. ಒಂದೇ ಒಂದು ವಿದ್ಯೆ ಯಾವುದೂ ಇರಲಿ, ಬದುಕು ಯಾವುದೂ ಇರಲಿ, ವಿನಯ ಇಲ್ಲದೆ ಆಗುವುದೇ ಇಲ್ಲ, ವಿಧೇಯತೆ ಇಲ್ಲದೆ ಆಗುವುದೇ ಇಲ್ಲ. ವ್ಯಕ್ತಿಯೊಟ್ಟಿಗೆ ವಿಷಯದೊಟ್ಟಿಗೆ ವಿದ್ಯೆ ಬೇಕು ಅಂತಂದರೆ ವಿನಯ ಇರಲಿ, ವಿಧೇಯತೆ ಇರಲಿ, ಸಂಸ್ಕಾರ ಕಲಿದೆ ವಿದ್ಯೆ ಕಲಿಬೇಡಿ. ಯಾಕೆಂದರೆ ರಾವಣನು ಅದ್ಭುತ ಸಂಗೀತಗಾರ, ರಾವಣ ಇಲ್ಲ ಅದ್ಭುತ ಸಂಗೀತಗಾರ. ಹಾಗಲ್ಲ ನಮ್ಮ ಪರಂಪರೆ ಅಂತೂ ಹಾಗಂದ್ರೆ ಅಲ್ಲ. ನಾನು ತುಂಬ ಹೊರಟಿದ್ದೆ,
ತುಂಬ ರಫ್ ಆ್ಯಂಡ್ ಟಫ್ ಇದ್ದೆ. ನನ್ನ ಧಾರವಾಡಕ್ಕೆ ನಾನು ಹುರುಳಿದ್ದಲ್ಲಿ ಬರುವಾಗ ಒಂದು ದಿವಸ ಒಂದು ಹಿಂಗೆ ಕಣ್ಣು ದೊಡ್ಡ ಬಿಡಲಿಲ್ಲ ಅವ್ರು ನನಗೆ. ಒಂದು 15 ವರ್ಷ ಅವ್ರ ಜೊತೆ ಇದ್ದೆ ನಾನು. ಒಂದು ದಿವಸ ಒಂದು ದೊಡ್ಡ ಏರು ದನಿಲ್ಲ ನನ್ನ ಹತ್ರ ಮಾತಾಡಲಿಲ್ಲ. ಒಂದು ದಿವಸ ಒಂದು ಹಿಂಗೆ ಕಣ್ಣು ಕೆಂಪ ಮಾಡೋದಿಲ್ಲ. ಹಿಂಗೆ ಮಾಡಿಫೈ ಮಾಡಿದ್ರು ಅಂದರೆ ಕಡೆಗೆ ಎತ್ತರ ಧ್ವನಿನೇ ನನಗೆ ತ್ರಾಸಾಗುವ ಹಾಗೆ. ಅಷ್ಟು ಮಾತು ಯಾಕೆ, ಅದು ಸುಮ್ಮನೆ ಅದು ಬೇಡ, ಅದು ಸ್ವಲ್ಪ ಹಿಂಗೆ ಇರುವ ಅಂತ ಅನ್ನಿಸುವ ಹಾಗೆ ಮಾಡಿಫೈ ಮಾಡಿ. ನಾನು ಹೇಳೋದು ಸಂಸ್ಕಾರ ಬೇಕು. ವಿದ್ಯೆ ಶೋಭಿಸುವುದೇ ಸಂಸ್ಕಾರದಿಂದ. ಥ್ಯಾಂಕ್ ಯು.